ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ. ಏನಕ್ಕೆ ಇವತ್ತು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಏನಾದರೂ ಸ್ಪೆಷಲ್ ಇರುತ್ತಾ ಅನ್ನೋದಾದರೆ, ಮತ್ತೆ ನಾವು ಗ್ರಾನೈಟ್ ಸೆಲೆಕ್ಷನ್ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ಮೊನ್ನೆ ನಾವು ಹೋಗಿದ್ವಿ, ಸೆಲೆಕ್ಷನ್ ಸಹ ಮಾಡಿದ್ವಿ. ಬಟ್ ಏನಾಯಿತು ಅಂದರೆ, ನಾನು ನಮ್ಮಪ್ಪ ಒಂದು ಸೆಲೆಕ್ಟ್ ಮಾಡಿದ್ವಿ, ನಮ್ಮಮ್ಮ ಆ್ಯಂಡ್ ಶ್ರೀ ಒಂದು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಫೈನಲಾಗಿ ನಾನು ನಮ್ಮಪ್ಪ ಹೇಳಿದ್ದೆ ಆಯಿತು. ಬಟ್ ಆದರೆ ಲೈಕ್ ನಮ್ಮಮ್ಮ ಸ್ವಲ್ಪ ಗರಂ ಆಗ್ಬಿಟ್ಟಿದ್ದಾರೆ. ಬರೀ ನೀವಿಬ್ಬರು ಸೆಲೆಕ್ಟ್ ಮಾಡಿರೋದು ಮಾತ್ರನೇ ಹಾಕ್ಸ್ತೀರಾ, ನಾನು ನನ್ನ ಅಳಿನ ಸೆಲೆಕ್ಟ್ ಮಾಡಿರೋದೇನೂ ಹಾಕ್ಸಲ್ಲ, ಹಂಗೆ ಹಿಂಗೆ ಸ್ವಲ್ಪ ಕಾಮಿಡಿ ಆ್ಯಂಡ್ ಸೀರಿಯಸ್ಸಾಗಿ ಗರಂ ಆಗಿದ್ದಾರೆ. ಸೊ ಅದಕ್ಕೆ ಮತ್ತೆ ನೋಡೋದಕ್ಕಂತ ಹೋಗ್ತಾ ಇದ್ವಿ. ಮತ್ತೆ ನೋಡ್ಬಿಟ್ಟು ಯಾವುದು ಇಷ್ಟ ಆಗುತ್ತೆ ಮನಸ್ಸಿಗೆ ಅದನ್ನು ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಪ್ಪ ಏನಕ್ಕೆ ಬೇಡ ಅಂತಂದ್ವಿ ಅಂದರೆ, ನಾವು ಸ್ವಲ್ಪ ಬ್ರೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಕ್ರೀಮಲ್ಲಿ. ಬಟ್ ನಮ್ಮಮ್ಮನೂ ಶ್ರೀ ಬಂದುಬಿಟ್ಟು ಲೈಕ್ ಬ್ಲ್ಯಾಕ್ ಆ್ಯಂಡ್ ರೆಡ್, ಬ್ಲ್ಯಾಕ್ ಟೈಲ್ಸ್ ವಿತ್ ರೆಡ್ಡಲ್ಲಿ ಅಲ್ಲಲ್ಲಿ ಫ್ಲವರ್ಸ್ ಬಂದಿರೋ ಥರ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಬಿಕಾಸ್ ನಾವೇನಾದರೂ ಫ್ಲೋರಿಂಗ್ ಆರ್ ಪೇಂಟ್ ಇವೆರಡು ಸೆಲೆಕ್ಷನ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಬ್ರೈಟ್ ಕಲರ್ಸೇ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಕತ್ಲಿರಬೇಕಾದ್ರೆ ಇಲ್ಲ ನೈಟ್ ಟೈಮಲ್ಲಿ ನಮ್ಮ ಕಣ್ಣಿಗೆ ನೋಡಿದ ತಕ್ಷಣ ಅಟ್ಲೀಸ್ಟ್ ಸ್ವಲ್ಪ ಬೆಳಕನ್ನೋದು ಇರಬೇಕು. ಕತ್ಲಲ್ಲಿ ಇನ್ನೂ ಕತ್ಲಾಗ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಅದು ಒಳ್ಳೇದಲ್ಲ ಮನೆಗೂ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ರೈಟಾಗಿರೋದೇ ಸೆಲೆಕ್ಟ್ ಮಾಡಿ. ಇದೊಂಥರ ಟಿಪ್ಸ್ ಅಂತಲೇ ಹೇಳ್ತಾ ಇದ್ದೀನಿ. ನೀವು ಯಾವಾಗಾದ್ರೂ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಬಾಗಿಲು ಮುಚ್ಚಿದ್ರೂ ಸಹ, ಡೋರ್ ಕ್ಲೋಸ್ ಮಾಡಿದ್ರೂ ಸಹ ನಿಮಗೆ ಮನೇಲಿ ಬ್ರೈಟ್ನೆಸ್ ಅನ್ನೋದಿರಬೇಕು. ನಿಮ್ಗೇನಾದರೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದರೆ, ಹೇಗಿದ್ರೂ ನಿಮ್ಮ ಮನೆಗಳಲ್ಲಿ ಗೋಡೆಗೆಲ್ಲ ಪೇಂಟ್ ಮಾಡಿರ್ತಾರೆ ಅಲ್ಲ, ನೀವು ಅದನ್ನು ಡೋರ್ ಕ್ಲೋಸ್ ಮಾಡಿಬಿಟ್ಟು ನೋಡಿ. ನಿಮಗೇನು ಕಾಣಿಸಿಲ್ಲ ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪೇಂಟ್ ಕಲರ್ ರಾಂಗ್ ಅಂತ. ನೀವು ಡೋರ್ ಕ್ಲೋಸ್ ಮಾಡಿ ಸಹ ಯಾವುದು ಲೈಟ್ಸ್ ಹಾಕ್ದಿರ ನಿಮ್ಗೆ ಇನ್ನೂ ವಿಸಿಬಲ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡೋದಕ್ಕಾಗತ್ತೆ ಅನ್ನೋದಾದರೆ ನೀವು ಕರೆಕ್ಟಾಗಿರೋ ಪೇಂಟ್ ಕಲರ್ ಸೆಲೆಕ್ಷನ್ ಮಾಡಿದ್ದೀರಾ ಅಂತ ಅರ್ಥ. ಏನಾದರೂ ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ, ಮನೇಲೇ ಇರ್ತೀರಾ, ಹೆಂಗಿರೋ ಗೋಡೆಗೆ ಪೇಂಟ್ ಹೊಡೆದೇ ಇರ್ತಾರೆ. ನಾನು ಹೇಳ್ತಾ ಇರೋದು ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹೊಸ್ದಾಗಿ ಏನಾದರೂ ಕಟ್ಸ್ತಾ ಇದ್ದೀರಾ ಅನ್ನೋದಾದರೆ ಇದೊಂಥರ ಟಿಪ್ಸ್ ಅಂತಲೇ ಹೇಳ್ತೀನಿ. ಸೊ ಅದಕ್ಕಂತಲೇ ನಾನು ನಮ್ಮಪ್ಪ ಈ ಥರ ಸೆಲೆಕ್ಟ್ ಮಾಡಿದ್ವಿ. ಬಟ್ ನಮ್ಮಮ್ಮ ಆ ಥರ, ನಮ್ಮಮ್ಮನಿಗೆ ಯಾವಾಗೂ ರೆಡ್ ಹುಚ್ಚು. ರೆಡ್ ಅಂದ್ರೆ ನಮ್ಮಮ್ಮಂಗೆ ತುಂಬ ಇಷ್ಟ, ಆ್ಯಂಡ್ ಬ್ಲ್ಯಾಕ್ ಅಂದರೆ ಇನ್ನೂ ಇಷ್ಟ. ಓಕೆ ಫೈನ್, ಅದಕ್ಕೆ ಇನ್ನೊಂದು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಟಿಫನ್ ಮಾಡ್ಕೊಂಡು ಏನೇ ಆಫೀಸು ಇದೆ. ಈಗ 10 o'clock ಆಗಿದೆ, ಲಾಗಿನ್ ಮನೇಲೇ ಮಾಡಿದ್ದೀನಿ. ಸೊ ಹಾಗೇನೆ ಲ್ಯಾಪ್ಟಾಪು ಎತ್ಕೊಂಡು ಹೋಗ್ತೀನಿ, ಗೊತ್ತಿಲ್ಲ ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಮೀಟಿಂಗ್ಸ್ ಎಲ್ಲ ಇರುತ್ತೆ, ನಾನು ಅಟೆಂಡ್ ಮಾಡಬೇಕಾಗತ್ತೆ. ಅದಕ್ಕೆ ಲ್ಯಾಪ್ಟಾಪು ಜೊತೆಲಿ ಎತ್ಕೊಂಡು ಹೋಗ್ತೀನಿ. ನೋಡೋಣ ಯಾವ ಥರ ಎಲ್ಲ ಡೇ ಸ್ಪೆಂಡ್ ಆಗುತ್ತೆ, ಮತ್ತು ನಮ್ಮಮ್ಮ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್.
ಈಗ ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ದಾಯಿತು ಆ್ಯಂಡ್ ನನಗೂ ಟೈಮ್ ಆಗ್ತಾಯಿತ್ತು. ನಮ್ಮ ಮನೇಲಿ ಹಸುಗಳು ಇರೋ ಕಾರಣಕ್ಕೆ ನಾವು ಅಮ್ಮಗೂ ಸಹ ಟೈಮ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಅವ್ರ ಮನೆಗೆ ಅವ್ರು ಹೋದ್ರು, ನಮ್ಮ ಮನೆಗೆ ನಾವು ಬಂದ್ವಿ. ಆ್ಯಕ್ಚುಲಿ ಇವತ್ತು ನಾನು ಅಮ್ಮನ ಮನೆಗೆ ಹೋಗಿರಲಿಲ್ಲ, ಹಾಗೆ ಶಾಪ್ ಹತ್ರ ಡೈರೆಕ್ಟಾಗಿ ಹೋಗಿದ್ವಿ ನಾವು. ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದಿದ್ದಾಯಿತು, ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಬಟ್ ಫೈನಲ್ಲಾಗಿ ಮನೆ ಹತ್ರ ಬರೋವರೆಗೂ ಡಿಸೈಡ್ ಮಾಡೋದಕ್ಕಾಗಲ್ಲ, ಲೈಕ್ ಅದೇ ನಾವು ಫೈನಲ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಯಾವ್ದು ಸೆಲೆಕ್ಟ್ ಮಾಡಿರೋದು ಅಂತ ತೋರಿಸಲ್ಲ. ಬಟ್ ಏನು ಹೇಳಿದ್ದು, ನಾವೆಲ್ಲ ಯಾವುದೆಲ್ಲ ನೋಡಿದ್ವಿ ಅನ್ನೋದನ್ನು ವೀಡಿಯೋದಲ್ಲೇ ಆಲ್ರೆಡಿ ನೋಡಿರ್ತೀರ ಇಷ್ಟೊತ್ತಿಗೆ. ಸೊ ಇವಾಗ ಆಲ್ರೆಡಿ ಟೈಮ್ 12:30 ಆಗಿದೆ. ಇನ್ನು ಆಫೀಸ್ ಕೆಲಸ ಮಾಡಬೇಕು ನಾನು. ಇವತ್ತು ಫ್ರೈಡೇ. ಓಕೆ, ಅದಕ್ಕೆ ನಾನು ಊಟಕ್ಕೆ ಬ್ರೇಕ್ ತೊಗೊಂಡಾಗ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್. ಏನೋ ಊಟಕ್ಕೆ ಬಂದಾಗ ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ಇದು ಸಂಜೆ ಹಾಗೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಾನು ಸ್ವಲ್ಪ ಫ್ರೂಟ್ಸ್ ಕೊಟ್ಟಿದ್ರು ನಮ್ಮ ಅತ್ತೆ ಮಾವ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಫ್ರೂಟ್ಸ್ ತಿಂದ್ಕೊಂಡು ಶ್ರೀ ಹಾಗೇ ಟೈಮ್ ಪಾಸ್ ಮಾಡ್ತಾಯಿದ್ರು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.